ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಮಸ್ಯೆ ಸೃಷ್ಟಿಸೋ ಸಾವಿರ ಮಂದಿ ಬಂದರೂ ಭರವಸೆ ಅನ್ನೋ ಒಬ್ಬ ಗುರು ಜೊತೆ ಇದ್ದರೆ ಸಾಕು. ಏನೇ ಸಮಸ್ಯೆ ಸೃಷ್ಟಿಸಿದ್ರೂ ಅದು ಏನು ಮಾಡೋಕ್ಕಾಗಲ್ಲ. ಒಬ್ಬ ಒಳ್ಳೆಯ ಗುರು ಇದ್ದರೂ ಸಾಕು ನಮ್ಮ ಜೊತೆ. ಅದಕ್ಕೆ ಒಳ್ಳೆಯವ್ರನ್ನ, ಸ್ನೇಹಿತರನ್ನ, ಗುರುಗಳನ್ನ ಒಳ್ಳೆಯವ್ರನ್ನ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 51ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀ ಗುರುಗಳು ಸಾವಿರಾರು ಜನರಿಗೆ ಅನುಗ್ರಹ ಮಾಡಿ ಇನ್ನು ತಮ್ಮ ಅವತಾರ ಕಾರ್ಯ ಸಮಾಪ್ತಿಯಾಯಿತು, ಗುಪ್ತವಾಗಿ ಮಾತ್ರ ಶಿಷ್ಯರನ್ನು ಅನುಗ್ರಹಿಸಬೇಕು ಎಂದು ತೀರ್ಮಾನಿಸಿದರು. ಆಪ್ತ ಶಿಷ್ಯರನ್ನು ಹತ್ತಿರ ಕರೆದು, ಮಕ್ಕಳೇ, ನಾವಿನ್ನು ಶ್ರೀಶೈಲ ಮಹಾಕ್ಷೇತ್ರಕ್ಕೆ ಹೊರಡುತ್ತೇವೆ. ಅಲ್ಲಿ ರಹಸ್ಯವಾಗಿರುತ್ತೇನೆ. ಆದರೂ ನಮ್ಮ ಗಾಣಿಗಾಪುರದ ಸನ್ನಿಧಾನ ನಿರಂತರವಾಗಿದ್ದೇ ಇರುತ್ತದೆ ಎಂದು ಹೇಳಿದ ಶ್ರೀ ಗುರುಗಳು ಶ್ರೀಶೈಲದ ಯಾತ್ರೆಗೆ ಹೊರಟರು. ಜನರೆಲ್ಲ ನೋಡುತ್ತಿದ್ದಂತೆಯೇ ಗುರುಗಳು ಅದೃಶ್ಯರಾದರೋ. ಅಲ್ಲೇ ಇದ್ದರೂ ಹೋಗಿ ಬರ್ತೀನಿ ಅಂತ ನಿಂತಿದ್ದವರು ಯಾರಿಗೂ ಕಾಣಲೇ ಇಲ್ಲ. ತಾವು ಪಾತಾಳ ಗಂಗೆ ತಲುಪಿದೊಡನೆ ಶಿಷ್ಯರಿಗೆ ಪುಷ್ಪಾಸನವನ್ನು ರಚಿಸುವಂತೆ ಹೇಳಿದರೋ. ಶಿಷ್ಯರು ಕೂಡಲೇ ತಾವರೇ, ಸಂಪಿಗೆ, ಮಲ್ಲಿಗೆ ಮೊದಲಾದ ಪುಷ್ಪಗಳನ್ನು ಸಂಗ್ರಹಿಸಿ ಬಾಳೆಯಲ್ಲಿ ಪುಷ್ಪಾಸನ ರಚಿಸಿ ಅದನ್ನು ಪಾತಾಳ ಗಂಗಾ ಪ್ರವಾಹದಲ್ಲಿ ಇಟ್ಟರೋ. ಶ್ರೀ ಗುರುಗಳು ಪುಷ್ಪಾಸನದ ಮೇಲೆ ಪದ್ಮಾಸನ ಹಾಕಿ ಕುಳಿತರೋ. ನೋಡಿ, ಪಾತಾಳ ಗಂಗೆನಲ್ಲಿ ಆ ಹೂವಿನಲ್ಲಿ ಒಂದು ಪುಷ್ಪಾಸನ ಹಾಕಿ ರಚನೆ ಮಾಡಿಬಿಡ್ತಾರೆ. ಅದರ ಮೇಲೆ ಕೂತ್ಕೊತಾರೆ, ಪದ್ಮಾಸನ ಹಾಕಿ ಕುಳಿತ್ಕೊತಾರೆ. ಶಿಷ್ಯರನ್ನು ಉದ್ದೇಶಿಸಿ, ನಾವು ನಿಜಸ್ಥಾನ ತಲುಪಿದ ಕೂಡಲೇ ಪುಷ್ಪ ಪ್ರಸಾದವನ್ನು ಕಳಿಸಿಕೊಡುತ್ತೇವೆ ಎಂದು ನೀವು ಚಿಂತಿಸಬೇಡಿ. ನಾವು ಸದಾ ಗಾಣಿಗಾಪುರದಲ್ಲಿ ಸನ್ನಿಹಿತರಾಗಿರುತ್ತೇವೆ. ಈಗ ಕದಳೀವನಕ್ಕೆ ಹೋಗುತ್ತೇವೆ. ನೀವು ಇಲ್ಲೇ ನಮ್ಮನ್ನು ಪೂಜಿಸಿ ಧನ್ಯರಾಗಿರಿ. ಭಕ್ತರ ಮನೆಯಲ್ಲಿ ನಾನು ಸದಾ ಸನ್ನಿಹಿತರಾಗಿರುತ್ತೇನೆ ಎಂದು ಹೇಳುತ್ತಾ ಪುಷ್ಪಕ ವಿಮಾನದಲ್ಲಿ ಆಸೀನರಾದರೋ. ಅವರೆಲ್ಲ ಪುಷ್ಪದೆಲ್ಲ ತೊಗೊಂಡು, ಹೂವು ಎಲ್ಲ ತೊಗೊಂಡು ಎಲ್ಲ ಮಾಡಿದ್ರಲ್ಲ, ಅದರ ಮೇಲೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ನೀವು ಗಾಣಿಗಾಪುರದಲ್ಲಿ ಇರಿ, ನೀವು ಗೊತ್ತಾಯ್ತಾ, ನಾನು ನಿರಂತರವಾಗಿ ಗಾಣಿಗಾಪುರದಲ್ಲಿ ನೆಲೆಸಿರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಆ ದಿನ ಬಹುಧಾನ್ಯ ಸಂವತ್ಸರದ ಉತ್ತರಾಯಣ ಮಾಘಶುದ್ಧ ಪಾಡ್ಯ ಶುಕ್ರವಾರ, ಕ್ರಿಸ್ತಶಕ 1495. ಈ ಪುಣ್ಯ ದಿನದಲ್ಲಿ ಸಕಲರ ಕಲ್ಯಾಣವನ್ನೇ ಚಿಂತಿಸುತ್ತಾ ನಿಜಾನಂದದಲ್ಲಿ ಲೀನರಾದರೋ. ಹೀಗೆ ಹೇಳಿದ ಸಿದ್ಧಪುರುಷರು ಚನಾವು ಶ್ರೀಗಳ ನಿರ್ಮಾಣದಿಂದ ದುಃಖಿತರಾಗಿ ಪ್ರಸಾದವನ್ನೇ ನಿರೀಕ್ಷಿಸುತ್ತಿದ್ದೆವು. ಆ ವೇಳೆಗೆ ನಾವಿಕರು ಅಲ್ಲಿಗೆ ಬಂದರು. ಅವರು ಗುರುಗಳು ಕದಳೀವನಕ್ಕೆ ಓದುದ್ದಾಗಿಯೂ ಪುಷ್ಪರಾಶಿಯಲ್ಲಿ ಅದೃಶ್ಯರಾದಂತೆಯೇ ತಿಳಿಸಿದರು. ಅಷ್ಟೊತ್ತಿಗೆ ಗುರುಗಳು 4 ಪುಷ್ಪಗಳನ್ನು ಪ್ರಸಾದ ರೂಪವಾಗಿ ಕಳುಹಿಸಿದರು. ಶಿಷ್ಯರು ಅದನ್ನು ಗೌರವಿಸಿ ಭಕ್ತಿಗಳಿಂದ ಸ್ವೀಕರಿಸಿದರು. ಶ್ರೀ ಗುರುಗಳು ತ್ರಿಮೂರ್ತಿ ಸ್ವರೂಪರೆಂದು ಎಲ್ಲರಿಗೂ ತಿಳಿಯಿತು. ಯಾರು ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಮಾಡುವರೋ ಪಾರಾಯಣ ಮಾಡಿ, ಇಲ್ಲದೆ ಎಲ್ಲರೂ ಕೇಳಿ, ಭಾಗ್ಯಶಾಲಿಗಳು. ಅವರ ಸಕಲ ಪಾಪಗಳು ನಾಶವಾಗುತ್ತದೆ. ಶ್ರೀ ಗುರುಚರಿತ್ರೆಯನ್ನು ನಿಯಮಪೂರ್ವಕವಾಗಿ ಯಾರು ಪಾರಾಯಣ ಮಾಡುವರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತದೆ. ಯಾರು ಚೆನ್ನಾಗಿ ಕೇಳ್ತಿರೋ, ಗೊತ್ತಾಯ್ತಾ, ಭಕ್ತಿಯಿಂದ ಕೇಳಬೇಕು. ಶ್ರೀ ಗುರುಚರಿತ್ರೆ ಎಂಬ ಅಮೃತವನ್ನು ಸಿದ್ಧಪುರುಷರಿಂದ ಕೇಳಿದ ನಾಮಧಾರಕನು ಆನಂದ ಬಾಷ್ಪ ಸುರಿಸಿದರು. ಆತನಿಗೆ ಸಮಾಧಿ ಸ್ಥಿತಿ ಲಭ್ಯವಾಯಿತು. ಸಿದ್ಧಮುನಿಯು ಆತನಿಗೆ ಆಶೀರ್ವದಿಸಿ ಮೈದಡವಿದರು. ಹೇ ಭಕ್ತ, ಯಾರು ಗುರುಚರಿತ್ರೆಯ ಭಕ್ತಿಯಿಂದ ಶ್ರವಣ ಮಾಡುವರೋ ಅವರು ಗುರುಗಳ ಅನುಗ್ರಹದಿಂದ ಸಕಲ ಸೌಭಾಗ್ಯಗಳನ್ನು ಹೊಂದುವರು. ಶ್ರೀ ಗುರುಚರಿತ್ರೆಯ ಗೊತ್ತಾಯ್ತಾ, ನೀವು ಕೇಳಿಬಿಟ್ಟು ಭಕ್ತಿಯಿಂದ ದತ್ತಾತ್ರೇಯರಿಗೆ ಮತ್ತು ಗುರುವಿಗೆ ನಮಸ್ಕಾರ ಮಾಡಿ. ಪ್ರತಿ ಗುರುವಾರ ಓದಿ ಕೇಳಿ, ಇಲ್ಲಾಂದರೆ ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಕೇಳಿ, ನಿಮಗೆ ಒಳ್ಳೆಯದಾಗತ್ತೆ. ಗೊತ್ತಾಯ್ತಾ, ಗುರುಚರಿತ್ರೆ ಅಂದರೆ ಅಷ್ಟು ಪವರ್ಫುಲ್. ಹೀಗೆ ಪಾರಾಯಣವು ಸಾಂಗವಾಗಿ ಮುಗಿಸಿ ನಾವು ಕೊನೆಯ ದಿನ ಯಥಾಶಕ್ತಿ ಅನ್ನದಾನ ಸಂತರ್ಪಣೆ ಮಾಡಿ, ನಿಮ್ಮ ಕೈಲಿ ಏನಾಗತ್ತೋ ಪೂಜೆ ಮಾಡಿ, ಸುವಾಸನೆಗೆ ಪೂಜೆ ಮಾಡಿ, ಗೊತ್ತಾಯ್ತಾ,
ಹೀಗೆ ಮಾಡುವುದರಿಂದ ಶ್ರೀ ಗುರುಗಳು ಅನುಗ್ರಹವಾದರಲ್ಲಿ ಸಂಶಯವಿಲ್ಲ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳದಲ್ಲಿಗೆ ಹೇಳ್ತಾರೆ. ಶ್ರೀ ಗುರುಚರಿತ್ರೆ 51ನೇ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ, ಸಂಪೂರ್ಣ ಆಗತ್ತೆ. ಇವತ್ತು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 29/12/2024 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ತಿಥಿ ಚತುರ್ದಶಿ, ರಾತ್ರಿ 9 ಗಂಟೆ 19 ನಿಮಿಷ, ನಕ್ಷತ್ರ ಜ್ಯೇಷ್ಠ, ರಾತ್ರಿ 11 ಗಂಟೆ 13 ನಿಮಿಷ, ಮಳೆ ಮೂಲ 4ನೇ ಪಾದ, ರಾಹುಕಾಲ 4:43 6 ಗಂಟೆ 8 ನಿಮಿಷ, ಕುಳಿಕ ಕಾಲ 3:17 4 ಗಂಟೆ 43 ನಿಮಿಷ, ಯಮಗಂಡ ಕಾಲ 12:26 1 ಗಂಟೆ 51 ನಿಮಿಷ. ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರು, ನಮ್ಮ ಹೆಬ್ಬಳದೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಯಾರು ಗುರುಚರಿತ್ರೆಯನ್ನು ಕೇಳ್ತಿರೋ, ನಿಜವಾಗ್ಲೂ ಗುರುಗಳು ತಿಳಿಸಿದ್ದಾರೆ, ನಿಮಗೆ 51 ಅಧ್ಯಾಯ ಮುಗಿಯೋದ್ರೊಳಗಾಗೂ ಭಕ್ತಿಯಿಂದ ಯಾರು ಕೇಳಿರ್ತಿರೋ ನಿಮ್ಮೆಲ್ಲ ಕೆಲಸಗಳು ಕೈಗೂಡುತ್ತೆ. ಮಾಡಿ ದೇವ್ರನ್ನ ಕೇಳ್ಕೊಳ್ಳಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.